ಇವತ್ತು ಕಾರ್ಯಕ್ರಮದಲ್ಲಿ ಬೆಳಗಿನಿಂದಲೇ ನಿನ್ನೆಯಿಂದಲೇ ಇದ್ದಾರೆ, ಬೆಳಗಿನಿಂದಲೂ ಕೂಡ ಇಡೀ ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ. ಡಾಕ್ಟರ್ ಶಿವರಾಮ ಕಾರಂತರ ಪುತ್ರಿ ಮೇಡಮ್ ಕ್ಷಮಾರಾವ್ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಾಯಿತು ಒಟ್ಟು ಕಾರ್ಯಕ್ರಮಗಳು? ನಿನ್ನೆಯಿಂದ ನಾನು ಬಹುಶಃ ಇಲ್ಲೆಲ್ಲ ಕಾರ್ಯಕ್ರಮದ ಅರೇಂಜ್ಮೆಂಟಲ್ಲಿ ಇದ್ದೀರಿ, ಬೆಳಗಿನಿಂದ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಿ. ಹೇಗಾಯಿತು ಮತ್ತು ತಂದೆಯ ನೆನಪು ಮತ್ತೊಮ್ಮೆ ಹೇಗಾಯಿತು ನಮಗೆ? ಬಾಲವನಕ್ಕೂ ನನಗೂ ಭಾಳ ಹಿಂದಿನ ಇದು. ನಾನು ಇಲ್ಲೇ ಹುಟ್ಟಿ ಬೆಳೆದವಳು. ಯಾವತ್ತೂ ಬಾಲವನಕ್ಕೆ ಬರೋದು ಅಂದರೆ ಅಷ್ಟು ಸಂತೋಷ. ತಂದೆ ತಾಯಿಯ ನೆನಪುಗಳು ಇಲ್ಲಿ ಉಳಿದುಕೊಂಡಿದೆ. ಇಲ್ಲಿಯ ಗಿಡ ಮರಗಳು ಎಲ್ಲವನ್ನು ನೋಡಿ ಅಷ್ಟೊಂದು ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ. ಭಾಳ ಇಮೋಷ್ನಲ್ ಮೂಮೆಂಟ್ ಹೇಳ್ತಾರಲ್ಲ, ಹಾಗಾಗಿ ಮನಸ್ಸು ಹೃದಯ ತುಂಬಿದಾಗ ಹೆಚ್ಚು ಮಾತಾಡಲಿಕ್ಕಾಗೋದಿಲ್ಲ ಆ ರೀತಿ. ಆದರೆ ಭಾಳ ಸಂತೋಷ ಆಯಿತು. ಪ್ರೋಗ್ರಾಮ್ ಚೆನ್ನಾಗಾಯಿತು. ಪ್ರತಿ ವರ್ಷ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರೆಸ್ಟೋರೇಷನ್ ಕಾರ್ಯಕ್ರಮದಲ್ಲೂ ನಾನು ತುಂಬ ಇನ್ವಾಲ್ವ್ ಆಗಿದೆ. 3 ಬಿಲ್ಡಿಂಗ್ಗಳ ರೆಸ್ಟೋರೇಷನ್ ಕಾರ್ಯಕ್ರಮದಲ್ಲೂ ಒಳ್ಳೆಯ ಒಂದು ಸಂಸ್ಥೆ ಕೊಟ್ಟು ಅದನ್ನು ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೋರಾಡಿ ಅದೀಗ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇದನ್ನು ನಾವು ಉಳಿಸಿಕೊಳ್ಬೇಕು. ಜನರ ಸಹಾಯವೂ ಬೇಕಿದಕ್ಕೆ. ಗೌರ್ಮೆಂಟಿನ ಸಹಾಯ ಇದೆ. ಮತ್ತು ಯಾವತ್ತೂ ಇದು ಒಂದು ಇಮೋಷ್ನಲ್ ಬಾಂಡ್ ಹೇಳ್ತಾರಲ್ಲ. ನಿಮಗೆ ಇಲ್ಲಿ ಅಂದರೆ ನಿಮ್ಮ ಸಣ್ಣ ಪ್ರಾಯದಲ್ಲಿ ಇಲ್ಲಿ ನಡೆದಾಡಿದ್ದೆಲ್ಲ ಇದ್ದೀರಾ? ಎಲ್ಲ ನೆನಪಿದೆ. ಗಿಡ ಮರ, ಅದೇ ಮನೆ ಇಲ್ಲಿ ಇದೆ. ಅದೇ ಮನೆ ರೀಕ್ರಿಯೇಟ್ ಮಾಡಿದ್ದೇವೆ. ಸ್ವಲ್ಪ ಹಾಳು ಬಿದ್ದಿತ್ತು ಮಧ್ಯದಲ್ಲಿ. ಇಲ್ಲಿನ ಮಾವಿನ ಮರ ಹತ್ತುವುದು, ಚಿಟ್ಟೆಗಳ ಹಿಂದೆ ಓಡೋದು, ಹಕ್ಕಿಗಳ ಗೂಡು ಹುಡುಕೋದು, ಪಡುಮಲೈ ಗುಡ್ಡ ಹತ್ತುವುದು. ನಾವು ಸ್ಕೂಲಿಗೆ ಹೋದದ್ದೇ 6ನೇ ಕ್ಲಾಸಿಗೆ. ಅಷ್ಟರವರೆಗೆ ಪ್ರಕೃತಿಯೇ ನಮ್ಮ ಪಾಠಶಾಲೆ ಆಗಿತ್ತು. ಇದು ತಾಯಿ ಮಗುವಿನ ಸಂಬಂಧದ ಹಾಗೆ ಬಾಲವನದ ಜೊತೆ. ಇವತ್ತು ಕೂಡ ಅದೊಂದು ಭಾವನಾತ್ಮಕವಾಗಿ ಅದೆಷ್ಟೋ ಮಕ್ಕಳು ಮತ್ತೆ ಬರ್ತಾ ಇದ್ದಾರೆ ಈ ಬಾಲವನದಲ್ಲಿ. ಅದೊಂದು ರೀತಿಯಾದಂಥ ಸಂಬಂಧ ಇದೆ ಮಕ್ಕಳಿಗೆ ಕೂಡ. ಬಹುಶಃ ಶಿವರಾಮ ಕಾರಂತರು ಏನು ಆ ಒಂದು ಕನಸಿನಲ್ಲಿ ಇಟ್ಟುಕೊಂಡಿದ್ರ, പക്ഷെ ಅದೇ ಇವತ್ತು ಕೂಡ ಮುಂದುವರಿತಾ ಇದೆ ಅವರ ನೆನಪಿಗೋಸ್ಕರ ಅಂತ. ಆದರೆ ನಮ್ಮ ತಾಯಿ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅವ್ರು ಜೀವನದಲ್ಲಿ ಭಾಳ ಕಷ್ಟಕರವಾದ ಸಮಯ, ಸ್ಟ್ರಗ್ಲಿಂಗ್ ರೈಟರ್ ಆಗಿರುವಾಗ ನಮ್ಮ ತಾಯಿಯವರಿಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ ಬಾಲವನದಲ್ಲಿದ್ದು. ಅದು ಹೆಚ್ಚಿನ ಜನರಿಗೂ ಗೊತ್ತಿಲ್ಲ. ಎಲ್ಲ ನೆನಪುಗಳು ಪುನಃ ಮರುಕಳಿಸಿದು. ನಮ್ಮ ತಾಯಿ ಕೂತ್ಕೊಳ್ತಿದ್ದ ಜಾಗ, ನಮ್ಮ ತಂದೆಯವರ ಅಧ್ಯಯನ ಕೊಠಡಿ ಎಲ್ಲ ನೋಡ್ಕೊಂಡು ಬಂದೆ. ಮತ್ತು ಇಲ್ಲಿನ ಗಿಡ ಮರಗಳು, ನ್ಯಾಚುರಲ್ ಸದಾ ಹರಿದ್ವರ್ಣದ ಕಾಡುಗಳು, ಅದನ್ನು ಏನೋ ನನ್ನ ಕಡೆಯಿಂದ ಒಂದು ಅಳಿಲ ಸೇವೆ. ಅದನ್ನು ಉಳಿಸಿಕೊಳ್ಳುವುದಕ್ಕೆ ಭಾಳ ಕಷ್ಟಪಟ್ಟಿದ್ದೇನೆ ನಾನು ಹೋರಾಡಿ. ಮೇಡಮ್, ನಿಮಗೆ ಇಲ್ಲಿ ಈ ಬಾಲವನದಲ್ಲಿ ಮುಂದೆ ಸರ್ಕಾರದ ಕಡೆಯಿಂದ ಏನಾದರೂ ವಿಶೇಷವಾದಂತಹ ಯೋಜನೆಗಳೇನಾದರೂ ಅಥವಾ ಇದನ್ನು ಅಭಿವೃದ್ಧಿಪಡಿಸುವಂಥದ್ದು ಏನಾದರೂ ಕನಸು ಇದೆಯಾ ನಿಮಗೆ? ಇದೆ. ಅಭಿವೃದ್ಧಿ ಅಂದರೆ ಮಾಡರ್ನೈಸ್ ಮಾಡುವುದಲ್ಲ, ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸಿಕೊಳ್ಳುವುದು. ಇದೇ ರೀತಿ ಅವರ ನಾಟಕಗಳನ್ನು, ಅವರ ವಿಷನ್ ಕಾರಂತ ಆ ಪ್ರಾಜೆಕ್ಟನ್ನು ಮುಂದುವರಿಸಬೇಕು. ಮತ್ತು ಆ 3ನೇ ಬಿಲ್ಡಿಂಗ್ನ ಮ್ಯೂಸಿಯಂ ಕಾರಂತರ ಸ್ಮೃತಿ ಭವನ ಅಂತ ಮಾಡಬೇಕಂತಿದ್ದೇವೆ. ಕಾರಂತರ ಮೆಮೊರೇಬ್ಲಿಯ ಆ ಸ್ಟೇಜ್ನಲ್ಲಿ ಅವರ ಯಕ್ಷರಂಗದ ಕ್ಯಾರೆಕ್ಟರ್ಸು ಇದೆಲ್ಲ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಬೇಕಂತಿದ್ದೇವೆ. ಮತ್ತು ಆರ್ಟಿಫಿಷಿಯಲ್ ಗಾರ್ಡನ್ ಮಾಡದೆ ನಿಜವಾಗಿ ಉಳಿದಿರುವ ಜೈವಿಕವನವನ್ನು ಉಳಿಸ್ಕೊಳ್ಬೇಕು. ಮನುಷ್ಯನ ಉಳಿವಿಗೂ ಅದೆಷ್ಟು ಮುಖ್ಯ, ಪ್ರಕೃತಿಗೂ ಇದಕ್ಕೂ ಇರುವ ಸಂಬಂಧ. ಇದನ್ನು ನೆನಪಿಟ್ಟುಕೊಂಡು ಏನೋ ನನ್ನಿಂದ ಆದಷ್ಟು ನಾನು ಮಾಡಬೇಕಂತಿದೆ. ಥ್ಯಾಂಕ್ ಯು ಮೇಡಮ್, ತುಂಬ ಥ್ಯಾಂಕ್ಸ್. ಕಾರಂತರ ತಪೋಭೂಮಿ ಪುತ್ತೂರಿನಲ್ಲಿ ನಡೆದಿರುವಂತಹ ಕಾರಂತರ 124ನೇ ಜನ್ಮದಿನೋತ್ಸವ ಇವತ್ತು ಬೆಳಗ್ಗೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಜೊತೆಗೂಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೂಡಿ ಇವತ್ತು ಇಡೀ ಕಾರಂತರು ನಡೆದಾಡಿದಂತಹ ಈ ಪುತ್ತೂರಿನ ಬಾಲವನದಲ್ಲಿ ಮತ್ತೊಮ್ಮೆ ಕಾರಂತರು ನಡೆದಾಡಿದಂತಹ ಒಂದು ಸನ್ನಿವೇಶ ನಿರ್ಮಾಣಗೊಳ್ಳಲಿಕ್ಕೆ ಇವತ್ತು ಬಹಳ ಪ್ರಮುಖವಾಗಿ ಕಾರಣಕರ್ತರು ಪುತ್ತೂರಿನ ಸಹಾಯಕ ಆಯುಕ್ತರಾಗಿರುವಂತಹ ಸ್ಟೆಲ್ಲಾ ಮೇಡಮ್ರವರು. ಮೇಡಮ್ ನಮಸ್ತೆ.
ಒಟ್ಟು ಕಾರ್ಯಕ್ರಮಗಳು ಒಂದು ದಿವಸದ ಇಡೀ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರಿ. ಇಷ್ಟೊಂದು ದೊಡ್ಡ ಅರೇಂಜ್ಮೆಂಟ್, ಈ ಪುತ್ತೂರಿನ ಜನರಿಗೆ ಮತ್ತೊಮ್ಮೆ ಕಾರಂತರನ್ನು ನೆನಪಿಸುವಂಥ ಕಾರ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡರ್ನಲ್ಲಿ ತಾವುಗಳು ಪುತ್ತೂರಿನಲ್ಲಿ ಮುತುವರ್ಜಿ ವಹಿಸಿ ನಡೆಸಿದಿರಿ. ಹೇಗಾಯಿತು ಒಟ್ಟು ಕಾರ್ಯಕ್ರಮಗಳು? ಎಲ್ರಿಗೂ ನಮಸ್ಕಾರ. ಭಾಳ ಚೆನ್ನಾಗಿ ಆಗಿದೆ. ನಾವು ಅಂದ್ಕೊಂಡ್ಕಿಂತ ಭಾಳ ಚೆನ್ನಾಗಿ ಬಂದ ಅತಿಥಿಗಳೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದರು. ಮತ್ತು ಇವತ್ತಿನ ಕಾರ್ಯಕ್ರಮ ಇಡೀ ಪುತ್ತೂರಿಗೆ ಒಂದು ಒಳ್ಳೆ ಹಳೆ ನೆನಪನ್ನು ತಂದಿದೆ. ಇದೇ ಥರ ನಾವು ಭಾಳಷ್ಟು ಪ್ರೋಗ್ರಾಮ್ಸ್ ಮಾಡಬೇಕಂತಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ಇನ್ನು ಆ್ಯಕ್ಟಿವ್ ಆಗಿ ವರ್ಷದಲ್ಲಿ ಒಂದು ದಿನ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡೋ ಪ್ಲ್ಯಾನ್ ಇದೆ. ಅದು ಕೂಡ ಎಲ್ಲರೂ ಸಹಕರಣೆಯಿಂದ ಒಳ್ಳೆಯ ರೀತಿಯಲ್ಲಿ ಆಗ್ಬೋದು. ಓಕೆ ಮೇಡಮ್, ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂದರೆ ನಿಮಗೆ ಹೇಗೆ ಇಲ್ಲಿ ಇದನ್ನು ಮಾಡಬೇಕು ಅಂತ ಆಯಿತು? ಅಂದರೆ ಸರ್ಕಾರದ ಒಂದು ಸುತ್ತೋಲೆ ಇರುತ್ತೆ ಮಾಡಬೇಕು ಅಂತ, ಅದು ಇಷ್ಟೊಂದು ದೊಡ್ಡ ಅರೇಂಜ್ಮೆಂಟಲ್ಲಿ ಒಳ್ಳೆ ಸುವ್ಯವಸ್ಥಿತವಾಗಿ ನಡೆಸಬೇಕು ಅಂತ ಹೇಗಾಯಿತು ಮನಸ್ಸು? ಪ್ರತಿ ವರ್ಷ ಈಗ ಪ್ರಶಸ್ತಿ ಕಾರ್ಯಕ್ರಮ ನಡೀತಾ ಬಂದಿದೆ. ಸೊ ಇಲ್ಲಿ ಇರೋರಿಂದನೇ ನಮಗೆ ಸಹಕಾರ ಸಿಕ್ತು. ಆ್ಯಂಡ್ ಬ್ರೀಫಾಗಿ ನಾವು ಎಲ್ಲರದ್ದು ಇನ್ಪುಟ್ಸ್ ತಗೊಂಡು ಮಾನ್ಯ ಶಾಸಕರು ಕೂಡ ಅವರದ್ದು ಕೂಡ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ ಇವತ್ತಿನ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ. ಸೊ ಎಲ್ಲರದ್ದು ಸಹಕರಣೆಯಿಂದ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದರೆ ನಂದಿನಿ.